ಶ್ರಾವಣಿ ಅವರೇ, ಶ್ರಾವಣಿ ಅವರೇ, ಇಲ್ಲಿ ನೋಡಿ. ಶ್ರಾವಣಿ, ಇಲ್ಲಿ ನೋಡಿ, ಕಣ್ಬಿಡಿ, ಇಲ್ಲಿ ನೋಡಿ. ಏನ್ ಮಾತಾಡ್ತಿದ್ದೀರಿ ನೀವು? ಶ್ರಾವಣಿ ಯಾಕೆ ಈ ಮದುವೆ ಗಡ್ಡ ಬರಬೇಕು? ಯಾಕೆ ಅಂದರೆ ನಿಮ್ಮ ಅಳಿಯ ಅಂತ ಬಂದಿದ್ದಾನಲ್ಲ, ಅವನು ನಿಮ್ಮ ಅಳಿಯನಲ್ಲ, ಅವನು ಶ್ರಾವಣಿಯ ಗಡ್ಡ. ಅದು ಅಲ್ಲದೆ ಹೆಂಡತಿ ಕಣ್ಣು ಮುಂದೆನೆ ಗಂಡ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾನ ಸ್ವಾಮಿ. ಅಂದರೆ ನೀವೀಗ ಮದುವೆ ಆಗೋ ಹುಡುಗ ದೀಪಕ್ ಅಂತ ತಿಳ್ಕೊಂಡಿದ್ದೀರಲ್ಲ, ಅವನು ದೀಪಕ್ ಅಲ್ಲ, ಅವನು ಶ್ರಾವಣಿಯ ಪತಿರಾಯ ಸುಬ್ಬು, ಅಂದರೆ ಕಾರ್ತಿಕೇಯ. ನಿಮ್ಮ ಮಾತಿನ ಅರ್ಥ? ಅರ್ಥ ನಿಜ, ಕಾಂತಮ್ಮ ಹೇಳ್ತಿರೋದು ನಿಜ. ಸುಬ್ಬು ಅಗ್ನಿ ಸಾಕ್ಷಿಯಾಗಿ ಆತ್ಮ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿದ್ದಾನೆ. ನಾನು ಹೇಳಿದೆ ತಾರೆ, ಉಗ್ರ ಪ್ರತಾಪಿ, ನಾನು ಹೇಳೋದೆಲ್ಲ ಸತ್ಯ. ನನ್ನ ಮಾತೇ ನಂಬಲ್ಲ ಅಂತೀರ? ಮಾತೆತ್ತಿದ್ರೆ ಗನ್ ತಗೊಂಡು ಅವನು ಯಾರೇ ಆಗಿರಲಿ, ಅವನೇನೇ ಮಾಡಿರಲಿ, ನನ್ನ ಮನೆ ಮನಸ್ಸುಗಳನ್ನ ಗೆದ್ದಿದ್ದಾನೆ. ಅವನು ನನ್ನ ಮಗಳಿಗೆ ತಾಳಿ ಕಟ್ಟಲೇಬೇಕು. ಈ ಮದುವೆ ಆಗಲೇಬೇಕು. ಯಾಕೆ ಹಠ ಮಾಡ್ತಾ ಇದ್ದೀರಾ? ನಾವೆಲ್ಲ ಇಲ್ಲಿಗೆ ಬಂದಿದ್ದು ಮನೇಲಿ ಯಾರೇ ಅಡ್ಡ ಬಂದ್ರು ಅವ್ರ ಕತೆನ ಮುಗಿಸಿ ಆ ಮಗು ನಾವು ಒಣದುರ್ಗ ಎಸ್ಟೇಟ್ಗೆ ತಗೊಂಡೋಗೋಣ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾಳೆ ನಾನು ಅಲ್ಲಿಗೆ ಹೋಗಲೇಬೇಕು. ನಾನು ಹೊರಡ್ತಾ ಇದ್ದೀನಿ. ಬೇಡ ಮಗಳೇ, ಇಷ್ಟೆಲ್ಲ ನನ್ನ ಕಣ್ಮುಂದೆನೇ ನಡೆದ್ರು ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನ ಪ್ರೀತಿ ಮಾತುಗಳು ನಮ್ಮ ಕಣ್ಣನ್ನ ಕಟ್ಟಾಕಿತ್ತು. ಅವನು ನಿಜವಾಗ್ಲೂ ಒಳ್ಳೆ ಹುಡುಗನೇ ಇರಬೇಕು. ಅವನಿಗೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾನೆ ಅಂದ್ರೆ ಅವನಿಗೂ ನೀನ್ ಕಂಡ್ರೆ ಇಷ್ಟ ಇರಬೇಕು. ಏನ್ ಹೇಳ್ತಿದ್ದೀರಾ ನೀವು? ಸುಬ್ಬು ಎದೆಗೂಡಲಿರೋದು ನಾನು. ನೀವು ಅವನ ಎದೆ ಮೇಲೆ ಕಣ್ಣಿಟ್ರು ಅವ್ನು ನಿಮ್ಮ ಮಗಳು ಕುತ್ತಿಗೆ ತಾಳಿ ಕಟ್ಟಲ್ಲ. ಇದು ನನ್ನ ಪ್ರೀತಿ ಮೇಲೆ ನನಗಿರೋ ನಂಬಿಕೆ. ಸುಬ್ಬು ಎಲ್ಲದಕ್ಕೂ ತಲೆ ಆಡಿಸ್ತಾನೆ ಅಂತ ನೀವು ಅವನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ. ಅವನು ನನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ಇನ್ನು ತಾಳಿ ಕಟ್ಟೋದು ಕನಸಿನ ಮಾತು. ನಿಮಗೆ ನನ್ನ ಮಾತು ಮೇಲೆ ಅನುಮಾನ ಇದ್ರೆ ನೀವೇ ಪ್ರಯತ್ನ ಪಟ್ಟು ನೋಡ್ರಿ. ಹಾಗಾದ್ರೆ ನನ್ನ ಗನ್ನೋ ನಿಮ್ಮ ಪ್ರೀತಿನೋ ನೋಡೇ ಬಿಡೋಣ.